ಇನ್ನು ಈ ಮನೋರಂಜನ್ ಸಂಸತ್ಗೆ ಎಂಟ್ರಿಯನ್ನ ಕೊಟ್ಟ, ಆದ್ರೆ ಎಂಟ್ರಿ ಕೊಟ್ಟಿದ್ ಹೇಗೆ ಅನ್ನುವಂತ ಪ್ರಶ್ನೆ ಕಾಡ್ತಾ ಇರೋದು. ಸಂಸತ್ಗೆ ಮನೋರಂಜನ್ ಎಂಟ್ರಿ ಕೊಟ್ಟಿದ್ದಾದ್ರೂ ಹೇಗೆ? ಹಾಗಾದ್ರೆ ಪಾಸ್ ಪಡೆದು ಎಂಟ್ರಿಯನ್ನ ಆಗಿರೋದು, ಆದ್ರೆ ಈತ ಈ ಪಾಸ್ ಅನ್ನ ಪಡೆಯೋದಕ್ಕೆ ಮಾಡಿದಂತ ಪ್ಲಾನ್ಗಳಿದೆಯಲ್ಲ ಅದು ಬಹಳ ರೋಚಕವಾಗಿದೆ. ಸಾಗರ್ ಶರ್ಮಾ ಹೆಸರಲ್ಲೇ ಈತ ಪಾಸ್ ಅನ್ನ ಪಡೆದಿದ್ದಾನೆ, ಅದು ಯಾಕೆ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಸಾಗರ್ ಶರ್ಮಾ ಅನ್ನುವಂತ ಹೆಸರನ್ನ ನಾವಲ್ಲಿ ತೋರಿಸ್ತಾ ಇದೀವಿ, ಹೈಲೈಟ್ ಮಾಡಿ. ಸಾಗರ್ ಶರ್ಮಾ ಅನ್ನುವಂತ ಹೆಸರಲ್ಲಿ ಒಂದು ಪಾಸ್ ಅನ್ನ ಪಡೆದಿದ್ದಾನೆ. ಒಂದು ಪಾಸ್ ಅಂತಂದ್ರೆ ಅದರಲ್ಲಿ ಇಬ್ಬರಿಗೆ ಅವಕಾಶ ಇರುತ್ತೆ. ಸಾಗರ್ ಶರ್ಮಾ ಹೆಸರಲ್ಲಿ ತಗೊಂಡು ಮನೋರಂಜನ್ ಕೂಡ ಎಂಟ್ರಿ ಆಗಿದ್ದಾನೆ. ಆತನ ಹೆಸರಲ್ಲೇ ಹಾಗಾದ್ರೆ ಯಾಕೆ ತಗೊಂಡಿಲ್ಲ ಅನ್ನುವಂತ ಪ್ರಶ್ನೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಸಾಗರ್ ಶರ್ಮಾ ಹೆಸರಲ್ಲಿ ತಗೊಂಡಿರೋದು, ಇಬ್ರು ಕೂಡ ಎಂಟ್ರಿ ಆಗಿದ್ದಾರೆ. ಆದ್ರೆ ಈ ಪಾಸ್ ಪಡೆಯೋದಕ್ಕೆ ಮಾಡಿದಂತ ಒಂದಿಷ್ಟು ಪ್ಲಾನ್ಗಳಿದೆಯಲ್ಲ ಅದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ರೋಚಕ ಆಗಿದೆ. ಸಂಸತ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಇಬ್ರು ಕೂಡ, ಸಾಗರ್ ಶರ್ಮಾ ಜೊತೆಗೆ ಮನೋರಂಜನ್ ಇಬ್ರು ಕೂಡ ಎಂಟ್ರಿಯನ್ನ ಕೊಟ್ಟು ಒಂದಷ್ಟು ಪ್ಲಾನ್ ಮಾಡ್ಕೊಂಡು ಎಂಟ್ರಿ ಕೊಟ್ಟಿದ್ದಾರೆ. ಅಪ್ಪನ ಪರಿಚಯವನ್ನ ಹೇಳಿ ಪಾಸ್ ಅನ್ನ ಮನೋರಂಜನ್ ಪಡೆದಿದ್ದ. ತಂದೆ ದೇವರಾಜೇಗೌಡರ ಪರಿಚಯವನ್ನ ಹೇಳಿ ಪಾಸ್ ಪಡೆದಿದ್ದ. ಸಂಸದ ಪ್ರತಾಪ್ ಸಿಂಹ ಕಚೇರಿಯಿಂದ ಈತ ಪಾಸ್ ಅನ್ನ ಪಡೆದಿದ್ದ. ತಾನು ಮೈಸೂರಿನ ವಿಜಯನಗರದ ನಿವಾಸಿ ಅಂತ ತನ್ನನ್ನ ತಾನು ಇಂಟ್ರೊಡ್ಯೂಸ್ ಮಾಡ್ಕೊಂತಾನೆ. ದೇವರಾಜೇಗೌಡ ಹೆಸರು ಹೇಳಿ ಸಂಸದರಿಂದ ಅನುಮತಿಯನ್ನ ಪಡೆದು ಮೊನ್ನೆ ಮಧ್ಯಾಹ್ನ ದೆಹಲಿಯ ಸಂಸದರ ಕಚೇರಿಗೆ ತೆರಳಿದ್ದ. ಮನೋರಂಜನ್ ಜೊತೆಗೆ ಸಾಗರ್ ಶರ್ಮಾ ಕೂಡ ತೆರಳಿದ್ದ. ಸಾಗರ್ ಶರ್ಮಾ ತನ್ನ ಸಹೋದ್ಯೋಗಿ ಅಂತ ಸಿಬ್ಬಂದಿಗೆ ತಿಳಿಸ್ತಾನೆ. ಸಾಗರ್ ಶರ್ಮಾ ಹೆಸರಲ್ಲೇ ಪಾಸ್ ಕೊಡಿ ಅಂತ ಕೇಳ್ಕೊಂಡಿದ್ದ. ಪಾಸ್ ಅನ್ನ ಸಂಗ್ರಹ ವಸ್ತುವನ್ನಾಗಿ ಇಟ್ಕೊಳ್ಳೋದಕ್ಕೆ ಸಾಗರ್ ಇಷ್ಟಪಟ್ಟಿದ್ದಾನೆ. ಹಾಗಾಗಿ ಅವನ ಹೆಸರಲ್ಲೇ ಈ ಪಾಸ್ ಅನ್ನ ಕೊಡಿ ಅನ್ನುವಂತ ಬಹಳ ದೊಡ್ಡದಾದಂತ ಪ್ಲಾನ್ ಅನ್ನ ಮಾಡ್ಕೊಳ್ತಾನೆ. ಅನಂತರದಲ್ಲಿ ಮೊನ್ನೆ ಸಂಜೆ ವೀಕ್ಷಕರ ಗ್ಯಾಲರಿಯ ಪಾಸ್ ಅನ್ನ ಕೂಡ ಮನೋರಂಜನ್ ಪಡ್ಕೊಂತಾನೆ. ಒಂದು ಪಾಸ್ ನಲ್ಲಿ ಇಬ್ರು ಸಂಸತ್ ಪ್ರವೇಶ ಮಾಡೋದಕ್ಕೆ ಅವಕಾಶ ಇದೆ. ಒಂದು ಪಾಸ್ ನಲ್ಲಿ ಮನೋರಂಜನ್, ಸಾಗರ್ ಇಬ್ರು ಕೂಡ ಸಂಸತ್ ಪ್ರವೇಶವನ್ನ ಮಾಡ್ತಾರೆ. ಇಲ್ಲಿ ಈತ ಪ್ಲಾನ್ ಮಾಡ್ಕೊಂಡಿರೋದು ನೋಡಿದ್ರೆ ಎಲ್ಲವನ್ನೂ ಕೂಡ ಪ್ಲಾನ್ ಮಾಡ್ಕೊಂಡೇ ಈತ ಎಂಟ್ರಿ ಆಗಿರೋದು ಅನ್ನೋದು ಪಕ್ಕ ಆಗ್ತಾ ಇದೆ. ಆದರೆ ಈತನ ಮೂಲ ಉದ್ದೇಶ ಏನಾಗಿತ್ತು ಅನ್ನೋದು ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಸಾಗರ್ ಶರ್ಮಾ ಹೆಸರಲ್ಲಿ ಪಾಸನ್ನು ಪಡ್ಕೊಂಡಿದ್ದಾನೆ. ಜೊತೆಗೆ ಈ ಪಾಸನ್ನು ಪಡ್ಕೊಳ್ಳೋದಕ್ಕೆ ಆತ ಹಿಡಿದಂಥ ದಾರಿ ಇದೆಯಲ್ಲ ಅದು ತನ್ನ ತಂದೆಯ ಹೆಸರನ್ನ ಬಳಕೆ ಮಾಡ್ಕೊತಾನೆ. ನಾನು ದೇವರಾಜೇಗೌಡರ ಮಗ ಅಂತ ಹೇಳಿ ಪರಿಚಯವನ್ನ ಮಾಡಿಕೊಂಡು ಆನಂತರ ಸಂಸದರ ಕಚೇರಿಯಿಂದ ಪಾಸನ್ನು ಪಡೆದು ಮೈಸೂರಿನವನು ನಾನು ವಿಜಯನಗರದ ನಿವಾಸಿ ಅಂತ ಪರಿಚಯವನ್ನ ಮಾಡಿಕೊಂಡು ಸಂಸದರಿಂದ ಅನುಮತಿಯನ್ನ ಪಡೆದು ಆನಂತರ ಪಾಸನ್ನು ಕೂಡ ಪಡ್ಕೊಳ್ತಾನೆ. ಮೊನ್ನೆ ಮಧ್ಯಾಹ್ನ ಇವರು ದೆಹಲಿಯ ಸಂಸದರ ಕಚೇರಿಗೆ ತೆರಳ್ತಾರೆ ಪಾಸನ್ನು ತಗೊಳ್ಳೋದಕ್ಕೆ. ಅವರ ಈ ಮನೋರಂಜನ್ ಜೊತೆಯಲ್ಲಿ ಸಾಗರ್ ಶರ್ಮಾ ಕೂಡ ಹೋಗ್ತಾನೆ. ಈತ ನನ್ನ ಸಹೋದ್ಯೋಗಿ ಕಲೀಗ್ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಟ್ಟು ಇವನು ಕೂಡ ಬರ್ತಾನೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು. ಮತ್ತೊಂದು, ಆತನ ಹೆಸರಲ್ಲೇ ಕೊಡಿ, ಆತ ಅದನ್ನ ಇಟ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದಾನೆ. ಆ ಪಾಸನ್ನ ಫಾರ್ ಎವರ್ ಅಂದರೆ ಕೀಪ್ ಸೇಕ್ ರೀತಿಯಲ್ಲಿ ಇಟ್ಕೊಳ್ತಾನೆ. ಹಾಗಾಗಿ ಆತನ ಹೆಸರಲ್ಲೇ ಕೊಡಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈತ ಪ್ಲಾನ್ ಅನ್ನ ಮಾಡಿದ್ದ. ಪ್ಲಾನ್ ಅಂತೂ ದೊಡ್ಡದಾಗಿ ಮಾಡಿದ್ದ, ಅದರ ಕಾರಣ ಏನು ಅನ್ನುವಂಥ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಮೊನ್ನೆ ಸಂಜೆ ವೀಕ್ಷಕರ ಗ್ಯಾಲರಿಯ ಪಾಸ್ ಇವ್ರಿಗೆ ಸಿಗುತ್ತೆ. ಮೊನ್ನೆ ಪಾಸ್ ಸಿಕ್ಕಿದ ನಂತರದಲ್ಲಿ ನಿನ್ನೆ ಎಂಟ್ರಿ ಆಗ್ತಾರೆ. ಇಬ್ರು ಕೂಡ ಒಂದೇ ಪಾಸ್ನಲ್ಲಿ ಇಬ್ರು ಹೋಗೋದಕ್ಕೆ ಅವಕಾಶ ಇರೋದ್ರಿಂದ ಇಬ್ರು ಕೂಡ ಎಂಟ್ರಿ ಆಗ್ತಾರೆ. ಇಬ್ರು ಎಂಟ್ರಿ ಆದ ನಂತರದಲ್ಲಿ ಏನೇನು ಆಯ್ತು ಅನ್ನೋದು ನಿಜಕ್ಕೂ ಕೂಡ ಬಹಳ ಆತಂಕಕಾರಿ ಘಟನೆ. ಹಾಗಾಗಿ ತನಿಖೆ ಒಂದು ಕಡೆಯಲ್ಲಿ ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಈ ಮನೋರಂಜನ್ ಯಾರು, ಈತನ ಹಿನ್ನೆಲೆ ಏನು, ಯಾಕಾಗಿ ಈ ರೀತಿ ಪಾಸ್ ಅನ್ನ ಪಡೆಯೋದಕ್ಕೆ ಇಷ್ಟೊಂದು ಸರ್ಕಸ್ ಅನ್ನ ಮಾಡಿ ಪಾಸ್ ಪಡೆದಿದ್ದ ಅನ್ನೋದು ಈಗ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತ ವಿಚಾರ.